ಅವತಾರ ಪುರುಷ ಲೀಲಾಮೃತ 3. ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷಮಾಂ. ಚಂದ್ರಶೇಖರ ಭಾರತೀ ಸ್ವಾಮಿಗಳು ವಿಜಯ ಯಾತ್ರೆಯ ಕಾಲದಲ್ಲಿ ಚೆಟ್ಟಿನಾಡಿನ ದೇವಿಕೋಟೆಗೆ ದಯಮಾಡಿಸಿದಾಗ ಅಲ್ಲಿ ನೀರಿನ ಅಭಾವ ತೀವ್ರವಾಗಿತ್ತು. ಸರಿಯಾಗಿ ಮಳೆಯಾಗದೆ ಜನ ತುಂಬಾ ಕಷ್ಟಪಡುತ್ತಿದ್ದರು. ವ್ಯವಸ್ಥಾಪಕರು ಗುರುಗಳ ಬಿಡಾರವನ್ನು ಆ ಊರಿನಿಂದ ಮುಂದಿನ ಊರಿಗೆ ಬದಲಾಯಿಸುವ ಯೋಚನೆಯಲ್ಲಿದ್ದರು. ಗುರುಗಳಿಗೆ ಜನರ ಕಷ್ಟದ ಅರಿವಾಯಿತು. ಅವರು ಕೂಡಲೇ ಶ್ರೀಮಠದ ಪಂಡಿತರಿಂದ ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದ ಪಾರಾಯಣಕ್ಕೆ ಏರ್ಪಾಟು ಮಾಡಿದರು. ತಾವೇ ಸ್ವತಃ ವರುಣ ಮಂತ್ರವನ್ನು ಜಪಿಸಲಾರಂಭಿಸಿದರು. ಅದೇ ದಿನ ಮಧ್ಯಾಹ್ನ ಆಕಾಶದಲ್ಲಿ ಕಾರ್ಮೋಡಗಳು ಕಾಣಿಸಿದವು. ಸ್ವಲ್ಪ ಸಮಯದಲ್ಲೇ ಧಾರಾಕಾರವಾಗಿ ಮಳೆಯು ಸುರಿಯಲಾರಂಭಿಸಿತು. ಎಡಬಿಡದೆ ಸತತ 4 ಗಂಟೆಗಳ ಕಾಲ ಕುಂಭದ್ರೋಣ ಮಳೆ ಸುರಿದು ಕೆರೆ ಕೋಡಿಗಳೆಲ್ಲ ತುಂಬಿ ಹರಿದವು. ಆಗ ವ್ಯವಸ್ಥಾಪಕರು ಗುರುಗಳ ಸನ್ನಿಧಿಗೆ ಮಳೆ ಸಾಕು ಸಾಕು ಎನ್ನುತ್ತಾ ಓಡೋಡಿ ಬಂದರು. ಗುರುಗಳು ವಿರಾಟ ಪರ್ವದ ಪಾರಾಯಣವನ್ನು ನಿಲ್ಲಿಸಿ ಕರ್ಪೂರದ ಆರತಿ ಮಾಡಲು ಹೇಳಿದರು. ಆರತಿ ಮಾಡಿದ ತಕ್ಷಣವೇ ಮಳೆ ನಿಂತಿತು. ಈ ಘಟನೆಯಿಂದ ಜನರಿಗಾದ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವರು ಗುರುಗಳಲ್ಲಿ ಬಂದು ಭಕ್ತಿಯಿಂದ ತಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಸಿದ್ಧ ಸಂಕಲ್ಪರಾಗಿದ್ದ ಗುರುಗಳು ಕೇವಲ ಸಂಕಲ್ಪದಿಂದಲೇ ಇಚ್ಛಾಶಕ್ತಿಯಿಂದಲೇ ಮಳೆ ಸುರಿಯುವಂತೆ ಮಾಡಬಹುದಿತ್ತು. ಆದರೆ ಅವರು ಹಾಗೆ ಮಾಡದೆ ನಮ್ಮ ಸಂಪ್ರದಾಯಗಳ ಮಹತ್ವವನ್ನು, ಅದರಲ್ಲಿ ಅಡಗಿರುವ ನಿಗೂಢ ರಹಸ್ಯವನ್ನು ಜನತೆಯು ತಿಳಿಯಲು ಈ ಅವಕಾಶವನ್ನು ಕಲ್ಪಿಸಿದರು. ಒಮ್ಮೆ ಭಕ್ತರೊಬ್ಬರು ಈ ಘಟನೆಯನ್ನು ಕುರಿತು ಗುರುಗಳಲ್ಲಿ ವಿಜ್ಞಾಪಿಸಿದಾಗ ಗುರುಗಳು ಭಗವಾನ್ ವೇದವ್ಯಾಸರು ವರುಣ ಮಂತ್ರದ ಬೀಜಾಕ್ಷರಗಳನ್ನು ವಿರಾಟ ಪರ್ವದಲ್ಲಿ ಅಡಗಿಸಿದ್ದಾರೆ. ಭಕ್ತಿಯಿಂದ ಅದನ್ನು ಪಾರಾಯಣ ಮಾಡುವುದರಿಂದ ಮಳೆ ತರಿಸಬಹುದು ಎಂದರು. ಎಲ್ಲರೂ ಮಹಾಸ್ವಾಮಿಗಳವರಿಗೆ ಅದ್ವಿತೀಯವಾದ ಶಾಸ್ತ್ರ ಪಾಂಡಿತ್ಯದ ಜೊತೆಗೆ ಮಂತ್ರಶಾಸ್ತ್ರಗಳ ನಿಗೂಢಾಂಶಗಳ ಬಗ್ಗೆಯೂ ಇರುವ ನೈಪುಣ್ಯಕ್ಕೆ ಆಶ್ಚರ್ಯಚಕಿತರಾಗಿ ತಲೆಬಾಗಿದರು. ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ.